ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನು ನೆನ್ನೆ ಸೆಲ್ಫ್ ಕೇರ್ ಬಗ್ಗೆ ಮಾತಾಡಿದ್ರಲ್ಲಿ ತುಂಬ ಇಷ್ಟಪಟ್ಟಿದ್ದೀರಾ, ಪರ್ಸ್ನಲಾಗಿ ಡಿ ಎಮ್ ಮಾಡಿದ್ದೀರಾ, ಚೆನ್ನಾಗಿ ಮಾತಾಡಿದ್ದೀರಾ, ಖುಷಿ ಆಯಿತು ಅಂತ. ಸೊ ಇವತ್ತು ನಾನು ಅದನ್ನು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ, ಇದ್ರ ಮೇಲೆ ನಾನು ಟಾಕ್ ಮಾಡ್ತಾ ಹೋಗ್ತೀನಿ. ಹೇಗೆ ಅಂದರೆ, ನಾನು 2 years ಮುಂಚೆ ಹೇಗಿದ್ದೆ ಅಂದರೆ, ವಾಕ್ ಮಾಡಬೇಕು ಅಂತಂದರೆ ಯಾರಾದರೂ ನನಗೆ ಜೊತೆಗೆ ಬರಬೇಕಿತ್ತು. ವಾಕಿಂಗ್ ಹೋಗೋದಕ್ಕಾಗಿರ್ಬೋದು, ಒಂದು ಸಣ್ಣ ಪುಟ್ಟ ಗ್ರಾಸರೀಸ್ ತೊಗೊಂಬರ್ಬೇಕಾದ್ರೂ ನಾನು ಇಂಡಿಪೆಂಡೆಂಟ್ ಅನ್ನೋಂಗೆ ಅನಿಸ್ತಾ ಇರಲಿಲ್ಲ ನನಗೆ. ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ನೈಬರ್ಸ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಯಾರೇ ಒಬ್ಬರು ಜೊತೆಗೆ ಬರಬೇಕಿತ್ತು. ಏನು ಅಂದರೆ ಕಾರಣ ಮಗು ಇದೆ ಕೈಯಲ್ಲಿ, ನನಗೆ ಹಿಡ್ಕೊಂಬರೋಕ್ಕಾಗಲ್ಲ ಅಂತ ನಾನು ಫೀಲ್ ಮಾಡ್ಕೊಳ್ತಿದ್ದೆ. ಇವಾಗ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಐ ಕ್ಯಾನ್ ಡೂ ಅಂತ ನನಗೆ ಬಂದಿದೆ. ನನ್ನ ಮಗು ಇದ್ದರೂ ನಾನು ಇನ್ನೂ ಒಂದು 5-6 kg ಕೈಯಲ್ಲಿ ಹಿಡ್ಕೊಂಬರೋ ಶಕ್ತಿ ನನಗಿದೆ. ಬಿಕಾಸ್ ಆಫ್ ಸೆಲ್ಫ್ ಕೇರ್. ನಮ್ಮನ್ನ ನಾವು ಯಾವತ್ತೂ ನಂಬ್ತೀವಿ, ಅದು ಆಗೇ ಆಗುತ್ತೆ. ನಾವು ಯಾವತ್ತೂ ನಮ್ಮನ್ನು ಕೆಳಗಡೆ ನೋಡ್ತಾ ಹೋಗ್ತೀವಿ, ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಬಿಡಿ. ನಾನು ವಾಕ್ ಮಾಡಬೇಕು ಅಂತಂದಾಗ, ವಾಕಿಗೆ ಹೋದಾಗ ನನ್ನ ಜೊತೆ ನಾನು ಮಾತಾಡ್ಕೊಳ್ತೀನಿ. 1 to 3 minutes ನಾನು ಕ್ಲಿಪ್ಪಿಂಗ್ಸ್ ತೊಗೋಬೋದು ವಾಕ್ ಮಾಡೋದು. ಅದು ಬಿಟ್ಟರೆ ಮೊಬೈಲ್ನ ಜೋಬಲ್ಲಿ ಇಟ್ಬಿಟ್ಟು ಸ್ಟೆಪ್ ಕೌಂಟಿಂಗಿಗೆ ನಾನು ನನ್ನ ಜೊತೆ ಮಾತಾಡ್ಕೋತೀನಿ. ಸೆಲ್ಫ್ ಟಾಕ್, ಏನು ಮಾಡಿದೆ ಇವತ್ತು, ನಾನು ಇನ್ನೂ ಏನು ಮಾಡಬೇಕು, ದಿನ ಎಲ್ಲ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ. ಅದೇ ನಾವೇನಾದರೂ ಯಾರ ಜೊತೆ ಆದರೂ ವಾಕಿಂಗ್ ಹೋದರೆ ಬರೀ ಅವ್ರ ಸುದ್ದಿ ಇವ್ರ ಸುದ್ದಿ ಗಾಸಿಫ್ ಮಾಡೋದೇ ಆಗೋಗುತ್ತೆ. ಈ ಹಳ್ಳಿಗಳಲ್ಲೆಲ್ಲ ಕೆಲವ್ರು ಇದ್ದಾರೆ. ಹೇಗೆ ಅಂತಂದರೆ, ಕೆಲವರು ಪರ್ಟಿಕ್ಯುಲರಾಗಿ ಅವ್ರಿಗೆ ಹೇಳ್ತಿರೋದು ಹೇಗೆ ಅಂದರೆ, ವಾಕಿಂಗ್ ಹೋಗಿರ್ತಾರೆ, ಹೋಗ್ಬಿಟ್ಟು ಬೇರೆಯವ್ರ ಬಗ್ಗೆ ಗಾಸಿಫ್ ಮಾತಾಡ್ತಿರ್ತಾರೆ. ಅವ್ರು ಹೋಗೋದೇ ವಾಕಿಂಗ್ ಹೆಸರಲ್ಲಿ ಗಾಸಿಫ್ ಮಾಡೋದಕ್ಕೆ. ಅಂಥವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಬಿಟ್ಟಿದ್ದದು. ಎಷ್ಟು ನಾವು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀವೋ ಅದು ನೆಗೆಟಿವ್ ನಮಗೆ ರಿಟರ್ನ್ ಆಗಿ ಬರುತ್ತಾ ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಪಕ್ಕಕ್ಕೆ ನಾನು ಹೇಳ್ತಿರೋದೇನು ಅಂತಂದರೆ, ವಾಕಿಂಗ್ ಹೋದಾಗ ನಾವು ನಮ್ಮ ಜೊತೆ ಮಾತಾಡಿಕೊಂಡ್ರೆ, ನಮ್ಮ ಸೆಲ್ಫ್ ಕೇರ್ ಬಗ್ಗೆ ಮಾತಾಡಿಕೊಂಡ್ರೆ ನಮ್ಮದೇ ಒಂದು ಓನ್ ಇದು ಬಿಲ್ಡ್ ಆಗುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ. ನಾಟ್ ಓನ್ಲಿ ವಾಕಿಂಗ್, ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕಂದ್ರೂ ಒಬ್ಬರೇ ನಿಂತ್ಕೊಂಡು ಸ್ಟ್ಯಾಂಡ್ ತೊಗೊಂಡು ಹೋಗಿ ನಿಮ್ಮ ಜೊತೆ ನೀವು ಮಾತಾಡಿ. ನಿಮ್ಗೆ ಆಗೋಷ್ಟು ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ.